ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಾಗರ್ ಜೋಶಿ ಅಂತ ಹೇಳಿ. ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಜನರಲ್ ಸೆಕ್ರೆಟರಿ ಆಫ್ KVGBAF. ಅದು ಅಫಿಲಿಯೇಟೆಡ್ ಟು AIRBOF ಅಂಡ್ ಐಬಾಕ್. ನಾವು ಇವಾಗ 3 ದಿನಗಳ ಕಾಲ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆಫೀಸರ್ಸ್ ಫೆಡರೇಷನ್ ವತಿಯಿಂದ ಆರ್ಗನೈಸ್ ಮಾಡಿರುವಂತಹ ಡಿಫೆನ್ಸ್ ಟ್ರೈನಿಂಗಿಗೆ ನಾವು ಬೆಳಗಾವಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಈ 3 days ಡಿಫೆನ್ಸ್ ಪ್ರೋಗ್ರಾಮ್ ಅನ್ನ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ನೇಚರ್ ಅನ್ನುವ SBIOA ಜೊತೆ ಅಸೋಸಿಯೇಟೆಡ್ ಇರುವ ಟೀಮ್, ಎಕ್ಸ್ ಜನರಲ್ ಸೆಕ್ರೆಟರೀಸ್ ಅಂಡ್ ಪ್ರೆಸಿಡೆಂಟ್ಸ್ ಆಫ್ SBIOA ಆಸ್ ವೆಲ್ ಆಸ್ ಐಬಾಕ್ ಇಂದ ಟೀಮ್ ಬಂದಿದ್ದಾರೆ. ತುಂಬಾ ಒಂದು ಚೆನ್ನಾಗಿ ಪ್ರೋಗ್ರಾಮ್ ಅನ್ನ ನಡ್ಕೊಂಡಿದ್ದಾರೆ. ಇದು ಲಾಂಗ್ ಅವೇಟೆಡ್ ಪ್ರೋಗ್ರಾಮ್ ಅಂತ ಅನ್ಕೋಬಹುದು ನಾವು. ಯಾಕಂದ್ರೆ ಇದ್ರ ಬಗ್ಗೆ ನಾವು ಮತ್ತೆ KVGB ಅವರು ಸುಮಾರು ಸತತ 2-3 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಇವತ್ತು ಸಾರ್ಥಕ ಆಗಿದೆ. KVGBOF ಅವರ ಟೀಮ್ ಇಂದ ತುಂಬಾ ಚೆನ್ನಾಗಿ ಸಾರ್ಥಕ ಆಗಿದೆ. ಇದರಿಂದ ನಮ್ಮ ಎಲ್ಲಾ ಸಂಘಟನೆಯ ಹೋರಾಟಗಾರರಿಗೆ, ಅಂದ್ರೆ ನಾವು ಏನ್ ಆಫೀಸರ್ಸ್ ಅಸೋಸಿಯೇಷನ್ ಸೆಕ್ರೆಟರೀಸ್ ಇದೀವಿ ಮತ್ತೆ ಆಫೀಸ್ ಬೇರರ್ಸ್ ಇದೀವಿ, ನಾವು ನಮ್ಮ ಮೆಂಬರ್ಸ್ ಗಳಿಗೆ ಯಾವುದೇ ಟೈಮಿನಲ್ಲಿ ಒಂದು ಅನುಕೂಲತೆ ಮಾಡಿಕೊಡಬಹುದು ಮತ್ತೆ ಅವರಿಗೆ ಒಂದು ರಕ್ಷಣೆ ಮಾಡಬಹುದು ಅಂತ ಹೇಳಿ ನಾನು ಅನ್ಕೋತೀನಿ. ಸೊ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆದುಕೊಟ್ಟಿದೆ. ಅದ್ರ ಸಲುವಾಗಿ ನಮ್ಮ ಇಡೀ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ಏನು 8 ಜನ ಬಂದಿದ್ದೀವಿ, ಇನ್ಕ್ಲೂಡಿಂಗ್ ಅವರ್ ಆನರರಿ ಪ್ರೆಸಿಡೆಂಟ್ ಅಂಜನಪ್ಪ ಸರ್ ಜೊತೆ, ಅವ್ರ ಕಡೆಯಿಂದ ನಾವು KVGBOF ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ತುಂಬಾ ಒಂದು ಇಂಪಾರ್ಟೆಂಟ್ ವಿಚಾರ ನಾವೇನ್ ಅನ್ಕೋಬಹುದು ಅಂದ್ರೆ, KGB ಮತ್ತು KVGB ಬರುವ ಒಂದು 3-4 ತಿಂಗಳಲ್ಲಿ ಅಮಲ್ಗಮೇಷನ್ ಆಗಬಹುದು ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಅದ್ರ ಬಗ್ಗೆ ಒಂದು ಕುತೂಹಲ ಮತ್ತು ಅಮಲ್ಗಮೇಷನ್ ಟ್ರಾನ್ಸ್ಫರ್ಸ್ ಬಗ್ಗೆ ಯೋಚನೆ ಇದೆ. ಅದರ ಬಗ್ಗೆ ಆಲ್ರೆಡಿ ಒಂದು ಬೇಸಿಕ್ ನೋಟಿಫಿಕೇಶನ್ ಅನ್ನ GOI DFS ಇಂದ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಕೆನರಾ ಬ್ಯಾಂಕ್ ಇಂದ ಯಾವಾಗ ಡಿಸಿಷನ್ ಫೈನಲ್ ಆಗಿ ಇವತ್ತೋ ನಾಳೆನೋ ಬರಬಹುದು. ಯಾವತ್ತಾದ್ರೂ ಬಂದ ತಕ್ಷಣನೇ ಮಾರ್ಚ್ 31 ನೋಟಿಫಿಕೇಶನ್ ಆದ್ರೆ ಏಪ್ರಿಲ್ 1 ನಮ್ಮ 2 ಬ್ಯಾಂಕ್ಗಳು ಒಂದೇ ಆಗಬಹುದು ಅನ್ನೋ ಒಂದು ಸಂಭಾವನೆ ಇದೆ ಅಂತ ಹೇಳಿ ಇಬ್ರು ಸಂಘಟನೆಗಳು ನಾವು ಹೇಳಬಹುದು. ಅದಾದ ನಂತರ ಇಡೀ ದೇಶಕ್ಕೆ ನಾವು ಸೆಕೆಂಡ್ ಬಿಗ್ಗೆಸ್ಟ್ ಆರ್ ಫಸ್ಟ್ ಬಿಗ್ಗೆಸ್ಟ್ ಬ್ಯಾಂಕ್ ಆಗ್ತೀವಿ ಅಂತ ಅನ್ಕೋತೀವಿ. ಪ್ರೊಬ್ಯಾಬ್ಲಿ 1 ಲಕ್ಷ ಕೋಟಿ ರೂಪಾಯಿ ಇರುವ ಒಂದು ಬ್ಯಾಂಕ್ ಆಗ್ತೀವಿ, ಬಿಗ್ಗೆಸ್ಟ್ RRB ಆಗ್ತೀವಿ. ಅದರ ಜೊತೆ ಒಂದು 7,000 to 8,000 ಜನ ಸ್ಟಾಫ್ ಇರುತ್ತೆ. ನೀವು ಅವಾಗ ಒಗ್ಗಟ್ಟಾಗಿರ್ಬೇಕು, ಅವಾಗ ಸಂಘಟನೆ ಬೆಳಿಬೇಕು. ನ್ಯಾಷನಲ್ ಲೆವೆಲ್ ಅಲ್ಲಿ ಐಬಾಕಿನಲ್ಲಿ 3.5 ಲಕ್ಷ ಜನ ಮೆಂಬರ್ಸ್ ಇದ್ದಾರೆ. ಇಟ್ ಈಸ್ ದ ಬಿಗ್ಗೆಸ್ಟ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅಂಡ್ ಯು ಕ್ಯಾನ್ ಸೇ ಇನ್ ಏಷ್ಯಾ ಆಸ್ ವೆಲ್. ಆ ಸಂಘಟನೆಯ ಕೆಳಗಡೆ ನಾವು AIRBOF ಅಂಡರ್ ವರ್ಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಸಂಘಟನೆ ಕೂಡ ತುಂಬಾ ದೊಡ್ಡದಾಗಿರ್ಬೇಕು. ನಾವು ಬೇರೆ ಸಂಘಟನೆ ಇದೆ, ಅವರು ಸ್ಟ್ರೆಂತ್ ಆಗಿದ್ದಾರೆ, ತುಂಬಾ ಹಳಬ್ರು ಅಂತ ಅನ್ನೋದು ಬೇಕಾಗಿಲ್ಲ. ನಮ್ಮ ಸಂಘಟನೆ ಚೆನ್ನಾಗಿ ನಾವು ಹೋರಾಟ ಮಾಡಿ ಬೆಳೆದ್ವಿ ಅಂತಂದ್ಮೇಲೆ ನಾವು ನಂಬರ್ 1 ಆಗ್ತೀವಿ. ನಾವು ನಮ್ಮ ಜನರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ. ಅದೇ ತರಹ ನೀವು ಪ್ರತಿಯೊಬ್ಬ ಮೆಂಬರ್ ಅಲ್ಲಿ ನಾನು ಏನ್ ವಿನಂತಿಸ್ತೀನಿ ಅಂದ್ರೆ, ನೀವು ನಿಮ್ಮ ಅಕ್ಕಪಕ್ಕ ನಿಮ್ಮ ಬ್ರಾಂಚ್ಗಳಲ್ಲಿ ಮೆಂಬರ್ಶಿಪ್ ಅನ್ನ ತಗೊಂಡ್ ಬರಬೇಕು. ಅದರಿಂದ ಸಂಘಟನೆಯನ್ನ ಗೆಲ್ಲಿಸ್ಬೇಕು. ಸಂಘಟನೆ ಎಷ್ಟು ಸ್ಟ್ರೆಂತ್ ಆಗತ್ತೆ ಅದೇ ತರಹ ನಾವು ಬೆಳಿತೀವಿ, ನಾವು ನಿಮ್ಗೆ ರಕ್ಷಣೆಯನ್ನ ಕೊಡಬಹುದು. ಸೊ ಇಷ್ಟನ್ನ ಎಲ್ಲ ಹೇಳ್ತಾ ನಾನು KVGBOF ಟೀಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು.